ಧರ್ಮಸ್ಥಳ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಧರ್ಮ ಯುದ್ಧ ನಡೀತಾ ಇದೆ. ಬಿಜೆಪಿ ಧರ್ಮಯಾತ್ರೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೋರಾಟ ಮಾಡೋದಕ್ಕೆ ಬಿಜೆಪಿಗೆ ಹೊರದೇಶದಿಂದ ದುಡ್ಡು ಬಂದಿದೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಧರ್ಮ ಯುದ್ಧ ಒಂದ್ ಕಡೆ ನಡೀತಾ ಇದೆ. ಬಿಜೆಪಿ ಧರ್ಮಯಾತ್ರೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೋರಾಟ ಮಾಡೋದಕ್ಕೆ ಬಿಜೆಪಿಗೆ ಹೊರದೇಶದಿಂದ ದುಡ್ಡು ಬಂದಿದೆ. ಇಷ್ಟೆಲ್ಲ ಮಾಡಬೇಕಾದ್ರೆ ದುಡ್ಡು ಎಲ್ಲಿಂದ ಬಂದಿದೆ? ಇವರು ರಾಜಕೀಯಕ್ಕಾಗಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರ ಪರ ಅಂತಾರೆ, ಮತ್ತೊಂದ್ ಕಡೆ ಸೌಜನ್ಯ ಪರ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೌಜನ್ಯಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳ್ತಾರೆ. ಸಿಬಿಐ ಯಾರ ಕೈ ಕೆಳಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ಏನ್ ಹೇಳಿದ್ರು ಸಿಎಂ ಕೇಳ್ತಾ ಹೋಗೋಣ. ಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. SIT ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ? ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಶಿಕ್ರಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆಯವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತು ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂಥ